ಹಾಯ್ ಫ್ರೆಂಡ್ಸ್, ವನುಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಯಾವ ಥರ ಸ್ಟೋರಿ ಇದೆ, ಹೇಗೆ ಮೂವ್ ಆಗ್ತಿದೆ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಜಯಲಲಿತನ ಅಜ್ಜಿ ಬಂದಿದ್ದಾರೆ, ಅಂದರೆ ಅವರ ಅತ್ತೆಯ ಅಮ್ಮ ಬಂದಿದ್ದಾರೆ. ಅವರ ಅತ್ತೆ ತುಂಬ ಘಾಟಿ, ಅಂದರೆ ತುಂಬ ಬಜಾರಿ, ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಮಹೇಶ್ವರಿ ಅಮ್ಮ ಬಂದಿದ್ದಾರೆ. ಆದರೆ ಮಹೇಶ್ವರಿ ಅಮ್ಮ ಹೆಜ್ಜೆಜ್ಜೆಗೂ ಮಹೇಶ್ವರಿ ಅದು ಮಾಡ್ಕೊಬಾ ಇದು ಮಾಡ್ಕೊಬಾ ಅಂದರೆ ಸೊಸೆಯರಿಗೆ ಹಿಂಸೆ ಕೊಡ್ತಾಳೆ ಅಂತ ಹೇಳ್ಬಿಟ್ಟು, ಸೊಸೆ ಕೇಳ್ತಾಳೆ, ನಿನ್ನನ್ನು ಚೆನ್ನಾಗಿ ನೋಡ್ಕೋತಾಳ ನಿಮ್ಮ ಅತ್ತೆ ಅಂತೇಳ್ಬಿಟ್ಟು, ಹ್ಞೂ ಅಂತಾಳೆ. ಮೊದಲೆಲ್ಲ ಹಂಗೆ ನೋಡ್ಕೊತಿರಲ್ಲ, ಈಗ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ತಾಳೆ ದೊಡ್ಡ ಸೊಸೆ. ಈ ಚಿಕ್ಕ ಸೊಸೆ ಕೇಳೋದು ಇನ್ನೇನು ಬೇಕಾಗೇ ಇಲ್ಲ, ಚಿಕ್ಕ ಸೊಸೆಗೆ ಹಿಂಸೆ ಕೊಡೋದಂತೂ ಗೊತ್ತೇ ಇದೆ ಅವಳಿಗೆ, ಹಾಗಾಗಿ ಅದ್ರ ಬಗ್ಗೆ ಕೇಳೋದೇ ಇಲ್ಲ. ಆಮೇಲೆ ಮಗಳಿಗೆ ಹೇಳ್ತಾಳೆ, ಅದೇ ಮಹೇಶ್ವರಿಗೆ, ಮಹೇಶ್ವರಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಬಾ, ಚೆನ್ನಾಗಿ ಸ್ಟ್ರಾಂಗಾಗಿರೋದು ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳ್ತಾಳೆ. ನಾನಮ್ಮ ಅಂತ, ಹ್ಞೂ ನೀನೇ ಮತ್ತು ಇನ್ಯಾರು ಅಂತ, ಸರಿ ಅಮ್ಮ ಮಾಡ್ಕೊಬತ್ತೀನಿ ಅಂತ ಹೋಗ್ತಾಳೆ. ಅಲ್ಲಿ ಪಾತ್ರೆ ಇಟ್ಟು, ಇದು ಒಳ್ಳೆ ಕತೆ ಇದು, ಈ ಅಮ್ಮ ಹೇಳ್ದೆ ಕೇಳಿದೆ ಯಾಕೆ ಬಂದ್ರಪ್ಪ ಇಲ್ಲಿ, ನನಗೊಳ್ಳೆ ಹಿಂಸೆ ಇವಾಗ ಅಂತೇಳಿ ಹೇಳ್ಕೊಂಡು ಹೋಗಿ ಪಾತ್ರೆ ಇಡ್ತಾ ಇರ್ತಾಳೆ. ಪಾತ್ರೆ ಇಟ್ಟು ಕಾಫಿ ಪುಡಿ ಹಾಕಿ ಹಾಲು ಹಾಕಿ ಮಿಕ್ಸ್ ಮಾಡಿ ಸಕ್ಕರೆ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ಅಷ್ಟೊತ್ತಿಗೆ ಲಲಿತಾ ಅಲ್ಲಿಗೆ ಹೋಗ್ತಾಳೆ. ಹೋಗ್ಬಿಟ್ಟು, ಅತ್ತೆ ನಿಮಗೆ ಅಭ್ಯಾಸ ಇಲ್ಲ, ಬನ್ನಿ ಅತ್ತೆ ನಾನು ಮಾಡ್ತೀನಿ ಅಂತ ಹೋಗ್ತಾಳೆ. ಮುಚ್ಕೊಂಡು ಹೋಗಿ ಬಡವ್ರ ಹುಡುಗಿ ಹೋಗಿ ಆ ಕಡೆ ಅಂತ ಬೈತಾಳೆ. ಅವಳು ಸರಿ ಅತ್ತೆ ಅಂತ ಆ ಕಡೆ ಹೋಗ್ತಾಳೆ. ಆಮೇಲೆ ಇವಳು ಮಾಡ್ಕೊಬಂದು ಕೊಡ್ತಾಳೆ ಕಾಫಿ. ಗಂಡ ಹೇಳ್ತಾನೆ, ಅತ್ತೆಗೆ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡೋದಾದರೆ ನನಗೂ ಒಂದು ಲೋಟ ಮಾಡ್ಕೊಂಡು ಬಾ ಚೆನ್ನಾಗಿ ಮಾಡೋದಾದರೆ ಅಂತ ಹೇಳಿರ್ತಾನೆ. ಸರಿ ಅಂತ ಇವಳು ಮಾಡ್ತಾಯಿರ್ತಾಳ. ಕಾಫಿ ಒಂದು ಚೂರು ಚೆನ್ನಾಗಿ ಮಾಡಿರಲ್ಲ, ಬರೀ ಇವಳು ಮಾಡೋದು ಅಂದರೆ ಬರೀ ದಬ್ಬಳಿಕೆ ಮಾಡಿಕೊಂಡು ಜೋರು ಮಾಡ್ಕೊಂಡು ಬದುಕೋದು ಬಿಟ್ಟರೆ ಇವಳು ಕಾಫಿ ಎಲ್ಲ ಮಾಡೋದಕ್ಕೆ ಇವಳಿಗೆ ಬರಲ್ಲ ಅಂತ ಅಲ್ಲಿ ತೋರಿಸಿರೋ ಅಂಥದ್ದು. ಹಾಗಾಗಿ ದೊಡ್ಡ ಸೊಸೆ ಮಾಡ್ತಿರ್ತಾಳೆ, ಇಲ್ಲಾಂದರೆ ಚಿಕ್ಕ ಸೊಸೆ ಸೇರ್ಕೊತಾಳೆ ಮಾಡೋಕ್ಕೆ. ಹೀಗೆ ಇವರು ಮನೆಯದು ಸಂಸಾರಗಳು ನಡೀತಾ ಇರುತ್ತೆ. ಇಲ್ಲಿ ಬಂದು ಲಲಿತಾ, ಅತ್ತೆ ಕಾಫಿ ಚೆನ್ನಾಗಿ ಮಾಡಿ ಅತ್ತೆ, ಇಲ್ಲಾಂದರೆ ಅಜ್ಜಿ ಕೈಲಿ ಏನಾರು ಅನ್ಸ್ಕೋತೀರಾ ಅಂತೆ, ಹೋಗಿ ಈಗ ಸುಮ್ಮನೆ ಬಡವ್ರ ಹುಡುಗಿ ಅಂತ ಬೈತಾಳೆ. ಆಮೇಲೆ ಸರಿ ಅತ್ತೆ ಅಂತ ಅವಳು ಮತ್ತೆ ಹೋಗ್ತಾಳೆ. ಆಮೇಲೆ ಅವಳು ಓರ್ಗಿತಿ ಬರ್ತಾಳೆ, ಮತ್ತು ಇವಳು ಬರ್ತಾಳೆ ಲಲಿತನೂ. ಅತ್ತೆ ಕಾಫಿ ಚೆನ್ನಾಗಿ ಮಾಡಬೇಕಂತೆ ಅತ್ತೆ ಅಂತ ಬರ್ತಾಳೆ. ನನಗೆ ಗೊತ್ತು, ಹೋಗು ಮಾಡೋಕ್ಕೆ ಅಂತ ಹೇಳ್ತಾಳೆ ಇವಳು ಅತ್ತೆ. ಆಮೇಲೆ ಲಲಿತಾ ಬರ್ತಾಳೆ. ಲಲಿತನೂ ಅವಳು ಮಾತಾಡ್ತಾ ಇರ್ತಾರೆ. ಇವಳು ಕಾಫಿ ಮಾಡ್ಕೊಂಡೋಗಿ ಕೊಡೋಕ್ಕೆ ಅಂತ ಹೋಗ್ತಾಳೆ. ಅಲ್ಲಿ ಕೊಡ್ತಾಳೆ, ಅವರ ಅಮ್ಮಗೊಂದು ಲೋಟ ಗಂಡಗೊಂದು ಲೋಟ ಕಾಫಿ ಕೊಡ್ತಾಳೆ. ಕೊಟ್ಟ ತಕ್ಷಣ ಕೆಟ್ಟದಾಗಿರುತ್ತೆ ಕಾಫಿ, ಕುಡಿಯೋಕ್ಕೆ ಆಗಲ್ಲ. ಆವಾಗ ಏನು ಕಾಫಿನೇನೆ ಇದು, ಈ ಥರ ಕಾಫಿ ಮಾಡ್ತಾರೇನೆ, ಅಷ್ಟು ಗೊತ್ತಾಗಲ್ವೇನೆ ನಿನಗೆ ಅಂತ ಬೈತಾಳೆ. ಬೈದಾಗ ಲಲಿತಾ ಹೇಳ್ತಾಳೆ, ಅಜ್ಜಿ ನಾನು ಮಾಡ್ಕೊಬರಲ್ಲ, ಚೆನ್ನಾಗಿ ಮಾಡ್ತೀನಿ ಅಜ್ಜಿ, ನಾನು ಮಾಡ್ಕೊಂಬರಲ್ಲ ಕಾಫಿ ಅಂತ ಹೇಳ್ತಾಳೆ. ಸರಿ ಮಾಡ್ಕೊಂಡು ಬಾ ಒಂದು ಲೋಟ ಅಂತ ಕಳಿಸ್ತಾಳೆ. ಅವಳು ಕಾಫಿ ಮಾಡೋಕ್ಕೆ ಹೋಗ್ತಾಳೆ ಲಲಿತಾ. ಕಾಫಿ ಮಾಡ್ಕೊಬಂದು ಅವಳು ಚೆನ್ನಾಗಿರೋ ಕಾಫಿ ಮಾಡ್ಕೊಬಂದು ಕೊಡಬೇಕು, ಹೋಗಿದ್ದಾಳೆ ಮಾಡೋಕ್ಕೆ. ಅಲ್ಲಿ ಗಂಡ ಹೋಗ್ತಾನೆ, ಈ ಕಾಫಿ ಚೆನ್ನಾಗಿ ಮಾಡೋಕ್ಕೆ ಬಂದಿಲ್ಲ ಅಂದರೆ ನಿನ್ನ ಸುಮ್ಮನೆ ಬಿಡಲ್ಲ, ಆಮೇಲೆ ಯಾಕೆ ಒಪ್ಕೊಂಡು ಬಂದೆ ಕಾಫಿ ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟು ಅಂತೇಳಿ. ಅಯ್ಯೋ ನನಗೆ ಒಬ್ಬಳೇ ಮಾಡ್ತಾಳೆ ಅಂತೇಳ್ಬಿಟ್ಟು ನೀವು ನನ್ನ ಜೊತೆ ಸೇರ್ಕೊಂಡು ಮಾಡೋಕ್ಕೆ ಬಂದ್ರವದವರೇ ಅಂತಾಳೆ. ಏನಿಲ್ಲ ಅದನ್ನೇ ಹೇಳೋಣ ಅಂತ ಬಂದೆ ಅಂತಾನೆ. ಅಯ್ಯೋ ದೊರೆ, ಎಷ್ಟೊಂದು ಕನ್ಷನ್ನು ನನ್ನ ಬಗ್ಗೆ, ಏನಾರು ಹೆಚ್ಚು ಕಮ್ಮಿ ಮಾಡಿಬಿಡ್ತೀನಿ ಅಂತ ಹೆದ್ರುಕೊಂಡು ಬಂದಿದ್ದೀರಲ್ಲ ದೊರೆ, ಬನ್ನಿ ದೊರೆ ನಾನು ನೀವು ಇಬ್ಬರು ಮಾಡೋಣ ಅಂತಾಳೆ. ಸುಮ್ಮನೆ ಮಾಡು, ನೀಟಾಗಿ ಮಾಡ್ಕೊಂಡು ಬಂದು ಕೊಡು, ಬೈಸ್ಕೋಬೇಡ ಮತ್ತು ಅದಕ್ಕೆ ಬೇರೆ ಅಂತ ಹೇಳಿ ಬರ್ತಾನೆ. ಈ ಕಡೆ ಬಂದು ಅವರಪ್ಪ ರಾಜಕೀಯಕ್ಕೆ ನಿಲ್ತಾನೆ ಅಲ್ವಾ, ಜೈರಾಮ್ ಅತ್ತೆ ಅಪ್ಪ ರಾಜಕೀಯಕ್ಕೆ ನಿಲ್ತಾನೆ. ಹಂಗಾಗಿ ಅವನು ಎಲ್ಲವ್ರನ್ನೂ ಒಗ್ಗಟ್ಟು ಕೂಡಿಸ್ಕೊಂಡು ಮಾತುಕತೆ ಮಾಡಬೇಕಾಗತ್ತೆ. ಇಲ್ಲಿ ಮಗಳನ್ನು ಬಿಟ್ಟಿರ್ತಾನೆ, ಅವಳು ಜೊತೆ ಫ್ರೆಂಡ್ ಇರ್ತಾನಲ್ಲ, ಅವನ್ನ ವಿಚಾರಿಸೋದಕ್ಕೆ, ಅವನ ಜೊತೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮಗಳನ್ನ ಮೀಡಿಯೇಟ್ರಾಗಿ ಮಗಳನ್ನ ಉಪಯೋಗಿಸ್ಕೋತಾ ಇರ್ತಾನೆ. ನಾನು ಎಷ್ಟು ಹೇಳ್ತಾ ಇದ್ದೀನಿ ಕೇಳ್ತಾ ಇಲ್ಲ, ಎಷ್ಟು ಹೇಳಿದ್ರೂ ಮಾತಾಡು ಅಂತಾರೆ ನಮ್ಮಪ್ಪ, ನನಗಿವೆಲ್ಲ ಇಷ್ಟನೇ ಇಲ್ಲ ಅಂತ ಅವನ ಹತ್ರ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಏನೂ ಮಾಡೋಕ್ಕಾಗಲ್ಲ, ನೀನು ನಿಮ್ಮ ಅಪ್ಪಗೆ ತಿಳಿ ಹೇಳೋಕ್ಕಾಗಲ್ವ ಅಂತ ಕೇಳ್ತಾನೆ. ಅವ್ರು ಹೇಳಿರು ಕೇಳಲ್ಲ, ಏನು ಹೇಳಿದ್ರು ನನ್ನ ಮಾತೇ ಕೇಳಲ್ಲ ಅಂತಾರೆ, ಏನು ಮಾಡೋದು ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಸರಿ ಬಿಡು, ಏನೂ ಮಾಡೋಕ್ಕಾಗಲ್ಲ, ನಾನೇ ಒಂದು ಸಲ ಮಾತಾಡ್ತೀನಿ, ನೀನು ಯಾಕೆ ಬೇಜಾರು ಮಾಡ್ಕೋಬೇಡ ಬಿಡು ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು
ನೀನು ನೋಡಿದ್ರೆ ನನ್ನ ಸ್ನೇಹಿತೆ, ನಾನು ನೀನು ಬೇರೆಯವ್ರ ಹೆಂಡ್ತಿ, ಹಿಂಗೆಲ್ಲ ಜೊತೆಯಾಗಿ ನಾವು ಮಾತಾಡೋದು ಯಾರನ್ನು ನೋಡಿದ್ರೆ ತಪ್ಪು ತಿಳ್ಕೊಬಿಟ್ರೆ ಕಷ್ಟ ಅಂತ ಹೇಳ್ತಾಳೆ. ಹೌದು, ನನಗೂ ಅದೇ ಭಯ ಇದೆ. ಫ್ರೆಂಡಾಗಿ ನಾವು ಹಿಂಗೆ ಮಾತಾಡ್ತಾ ಇರ್ತೀವಿ, ಯಾರಾದ್ರು ತಪ್ಪು ತಿಳ್ಕೊಬಿಟ್ರೆ ಏನು ಕತೆ ಅನ್ನೋದೇ ನನಗೂ ಭಯ ಇದೆ ಅಂತ ಇವಳು ಹೇಳ್ತಾಳೆ. ಆಮೇಲೆ ಹಿಂಗೆ ಮಾತಾಡಿ ಅಪ್ಪನ ಕನ್ವಿನ್ಸ್ ಮಾಡು, ನೀನು ಸ್ವಲ್ಪ ನೋಡೋಣ, ಇದು ಈ ಥರ ಮಾಡಿದ್ರೆ ತಪ್ಪು ಅಂತ ಏನಾರು ಹೇಳಿ ಕನ್ವಿನ್ಸ್ ಮಾಡು ಅಂತ ಹೇಳಿರ್ತಾನೆ. ಇಲ್ಲ ಅಪ್ಪ ಏನು ಹೇಳಿದ್ರು ಕೇಳಲ್ಲ, ನಾನು ಹೇಳಿರೆ ಅಂತ ಅವಳು ಹೇಳ್ಬಿಟ್ಟಿರ್ತಾಳೆ. ಹೀಗೆ ಇವ್ರದ್ದು ಡಿಸ್ಕಸ್ ಇಲ್ಲಿ ನಡೀತಾ ಇರುತ್ತೆ, ಮಾತುಕತೆಗಳು. ಆಮೇಲೆ ಇವರು ರಾಜಕೀಯ ಇದು ಎಲೆಕ್ಷನ್ ಹತ್ತಿರ ಇರೋದ್ರಿಂದ ಇವೆಲ್ಲ ಮಾತುಗಳು ನಡೀಲೇಬೇಕಾಗುತ್ತೆ. ಇವೆಲ್ಲ ಅಪ್ಪ ಹೇಳ್ದಂಗೆ ಮಾಡಲೇಬೇಕಾಗುತ್ತೆ, ಏನೂ ಮಾಡೋಕ್ಕೆ ಆಗಲ್ಲ ಆವಾಗ. ಮತ್ತು ಲಲಿತಂಗೂ ಅವಳು ಸಪೋರ್ಟ್ ಮಾಡ್ತಾನೆ ಇರ್ತಾಳೆ, ಅವ್ರ ಅತ್ತಿಗೆ ಯಾವಾಗಲೂ ತಮ್ಮಂಗೂ ಸಪೋರ್ಟ್ ಮಾಡ್ತಿರ್ತಾಳೆ, ಯಾರಿಗೂ ಕೆಟ್ಟದಾಗಿ ಬಯಸೋದೇ ಇಲ್ಲ. ಇಲ್ಲಿ ಅಳಿಯ ಅತ್ತೆ ಎಲ್ಲ ಕೂತ್ಕೊಂಡು ಮಾತುಕತೆ ಆಡ್ತಾ ಇರ್ತಾರೆ. ಮಾತುಕತೆ ಆಡುವಾಗ ಕಾಫಿ ಇನ್ನೂ ಬಂದಿಲ್ಲ, ಕಾಫಿ ಮಾಡ್ಕೊಬತ್ತೀನಿ ಅಂತ ಜಯಲಲಿತಾ ಹೋಗಿದ್ದಾಳೆ. ಆಲ್ರೆಡಿ ಅವರ ಮಹೇಶ್ವರಿ ಮಾಡ್ಕೊಬಂದು ಕಾಫಿ ಫೇಲ್ಯೂರ್ ಆಯಿತು, ಚೆನ್ನಾಗಿಲ್ಲ ಅಂತ ಅದನ್ನು ವಾಪಸ್ ಕೊಟ್ಬಿಟ್ಟಿದ್ದಾರೆ. ಈಗ ಬೇರೆ ಕಾಫಿ ಮಾಡ್ಕೊಬಂದು ಕೊಡ್ತೀನಿ ಅಂತ ಜಯಲಲಿತಾ ಹೋಗಿದ್ದಾಳೆ. ಅವಳು ಮಾಡ್ಕೊಬರೋವರೆಗೂ ಇವರು ಮಾತುಕತೆ ಆಡ್ತಾ ಕೂತಿದ್ದಾರೆ. ಅಲ್ಲಿ ಇವನು ಹೋಗಿದ್ದಾನೆ ಗಂಡ, ಅಲ್ಲಿ ಮಾತಾಡ್ತಾ ಇದ್ದಾಳೆ ಅಷ್ಟೇ. ಅವ್ರ ಮಾತುಕತೆ ಮುಗಿಸ್ಕೊಂಡು ಕಾಫಿ ಮಾಡ್ಕೊಬರೋದು, ಕಾಫಿ ಮಾಡ್ಕೊಬಂದು ಇವ್ರಿಗೆ ಕೊಡಬೇಕು. ಆವಾಗ ಕೊಡ್ತಾಳೆ. ಹೌದು, ಕಾಫಿ ಕೊಟ್ಟಾಗಂತೂ ತುಂಬ ಚೆನ್ನಾಗಿದೆ ಕಾಫಿ, ಎಷ್ಟು ಚೆನ್ನಾಗಿ ಮಾಡ್ತೀಯ, ಎಲ್ಲಿ ಕಲ್ತ್ಕೊಂಡೆ ನೀನು ಇದನ್ನೆಲ್ಲ, ತುಂಬ ಚೆನ್ನಾಗಿ ಮಾಡಿದೀಯ ಮಗು, ಇಷ್ಟು ಚೆನ್ನಾಗಿ ಕಾಫಿ ಮಾಡೋದು ನಾನು ಎಲ್ಲೂ ನೋಡೇ ಇಲ್ಲ ಅಂತೆಲ್ಲ ಹೊಗಳ್ತಾಳೆ ಮಹೇಶ್ವರಿ ಅಮ್ಮ. ಆವಾಗ ಮಹೇಶ್ವರಿ ಹುರ್ಕಂತಿರ್ತಾಳೆ, ಈ ಬಡವ್ರಕೇರಿ ಹುಡುಗಿನ ಹೊಗಳ್ತಾ ಇದ್ದಾಳಲ್ಲ ನಮ್ಮಮ್ಮ ಅಂತೇಳ್ಬಿಟ್ಟು, ಈ ಅಮ್ಮ ಯಾಕೆ ಬಂದರೋ ಇವಾಗ, ಏನು ಕೆಲಸ ಇತ್ತು ಅಂತ ಬಂದರು ಅಂತ ಹಿಂಗೆಲ್ಲ ಅನ್ಕೋತಾ ಇರ್ತಾಳೆ. ಆದರೆ ತುಂಬ ಚೆನ್ನಾಗಿ ಕಾಫಿ ಮಾಡೋದು, ಅಡುಗೆ ಮಾಡೋದು ಎಲ್ಲ ಮಾಡ್ತಾಳೆ ಅವಳು. ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿ ಅಲ್ಲಿ ವ್ಯವಹಾರ ಹೆಂಗೆ ಮಾಡಬೇಕು, ಮನೇಲಿ ಹೆಂಗೆ ವ್ಯವಹಾರ ಮಾಡಬೇಕು, ಗಂಡನ ಹತ್ರ ಮಾತ್ರ ತುಂಟಾಟ ಆಡ್ತಾಳೆ ಹೊರತು ಬಾಕಿ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ವ್ಯವಹಾರಗಳನ್ನೆಲ್ಲ ನೆಟ್ಟಗೆ ಮಾಡ್ಕೊಂಡು ಹೋಗ್ತಾಳೆ. ಮಾವಗೂ ಸಪೋರ್ಟ್ ಮಾಡ್ತಾಳೆ. ಮಾವ ಏನಾದರೂ ನನ್ನ ಕಡೆಯಿಂದ ಆಗಬೇಕಾದ್ರೆ ಹೇಳಿ ಮಾವ, ನಾನು ಮಾಡ್ತೀನಿ ಅಂತಲೂ ಕೂಡ ಹೇಳ್ತಾಳೆ. ಅದೊಂದು ಸಪೋರ್ಟ್ ಇದೆ ಅವನಿಗೆ. ಈಗ ಈ ವಿಡಿಯೋ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ.